ಮೊದಲನೆಯ ಪ್ರಶ್ನೆ, ಇವುಗಳಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕ ಅಂದರೆ ಕಂಡಕ್ಟರ್ ಯಾವುದು? ಎ ತಾಮ್ರ, ಬಿ ಅಲ್ಯೂಮಿನಿಯಂ, ಸಿ ಕಬ್ಬಿಣ, ಡಿ ಬೆಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳಿ. ಎರಡನೆಯ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 2 ನಿಮಿಷ, ಬಿ 8 ನಿಮಿಷ, ಸಿ 6 ನಿಮಿಷ, ಡಿ 10 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 8 ನಿಮಿಷ. ಮೂರನೆಯ ಪ್ರಶ್ನೆ, ಹಿಮೋಗ್ಲೋಬಿನ್ ತಯಾರಿಕೆಗೆ ಯಾವುದು ಬೇಕಾಗುತ್ತದೆ? ಎ ಕಬ್ಬಿಣ, ಬಿ ಅಲ್ಯೂಮಿನಿಯಂ, ಸಿ ರಕ್ತ, ಡಿ ಅಯೋಡಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ. ನಾಲ್ಕನೆಯ ಪ್ರಶ್ನೆ, ಮಾನವನ ದೇಹದಲ್ಲಿನ ಮೂತ್ರಪಿಂಡಗಳ ತೂಕ ಎಷ್ಟು? ಎ 260ರಿಂದ 300 ಗ್ರಾಂ, ಬಿ 310 ಗ್ರಾಂ, ಸಿ 200 ಗ್ರಾಂ, ಡಿ 350 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಎ 260ರಿಂದ 300 ಗ್ರಾಂ. ಐದನೆಯ ಪ್ರಶ್ನೆ, ಎಷ್ಟೇ ದಿವಸವಾದರೂ ಕೆಡದೆ ಹಾಗೆ ಉಳಿಯುವಂಥ ಆಹಾರ ಪದಾರ್ಥ ಯಾವುದು? ಎ ಜೇನುತುಪ್ಪ, ಬಿ ಗೆಣಸು, ಸಿ ಖರ್ಜೂರ, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪ. ಆರನೆಯ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ನಮ್ಮ ಮೆದುಳು ಚುರುಕಾಗುತ್ತದೆ? ಎ ಬೆಂಡೆಕಾಯಿ, ಬಿ ನುಗ್ಗೆಕಾಯಿ, ಸಿ ಕ್ಯಾರೆಟ್, ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಡೆಕಾಯಿ. ಏಳನೆಯ ಪ್ರಶ್ನೆ, ಮನುಷ್ಯನು ಪ್ರತಿದಿನ ಕನಿಷ್ಠ ಎಷ್ಟು ಲೀಟರ್ ಆದರೂ ನೀರನ್ನು ಕುಡಿಯಬೇಕು? ಎ 10 ಲೀಟರ್, ಬಿ 7 ಲೀಟರ್, ಸಿ 2 ಲೀಟರ್, ಡಿ 3.7 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2 ಲೀಟರ್. ಎಂಟನೆಯ ಪ್ರಶ್ನೆ, ಊಟವಾದ ಎಷ್ಟು ಗಂಟೆಗಳ ಬಳಿಕ ನಾವು ಮಾತ್ರೆಯನ್ನು ತಿನ್ನಬೇಕು? ಎ 2 ಗಂಟೆ, ಬಿ 1 ಗಂಟೆ, ಸಿ 30 ನಿಮಿಷ, ಡಿ 40 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಎ 2 ಗಂಟೆ. ಒಂಬತ್ತನೆಯ ಪ್ರಶ್ನೆ, ವಜ್ರಗಳು ಹೊಳೆಯಲು ಕಾರಣವೇನು? ಎ ಬೆಳಕಿನ ಪ್ರತಿಫಲನೆ, ಸಿ ಬೆಳಕಿನ ವಕ್ರೀಭವನ, ಸಿ ಬೆಳಕಿನ ವಿಭಜನೆ, ಡಿ ಬೆಳಕಿನ ಸಂಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಕಿನ ವಕ್ರೀಭವನ. ಹತ್ತನೆಯ ಪ್ರಶ್ನೆ, ಯಾವ ಸ್ನಾನ ಕಾಯಿಲೆ ಬರದಂತೆ ತಡೆಗಟ್ಟುತ್ತದೆ? ಎ ಮುನಿ ಸ್ನಾನ, ಬಿ ಅಭ್ಯಂಜನ ಸ್ನಾನ, ಸಿ ದೇವಸ್ನಾನ, ಡಿ ರಾಕ್ಷಸ ಸ್ನಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುನಿ ಸ್ನಾನ. ಕೊನೆಯದಾಗಿ 11ನೆಯ ಪ್ರಶ್ನೆ, ಮಾನವನ ಬೆನ್ನಿನಲ್ಲಿ ಎಷ್ಟು ಮೂಳೆಗಳಿವೆ? ಎ 33, ಬಿ 25, ಸಿ 43, ಡಿ 27 ಮೂಳೆಗಳಿವೆ. ಸರಿಯಾದ ಉತ್ತರ ಆಪ್ಷನ್ ಎ 33 ಮೂಳೆಗಳಿವೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.